ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾರ್ಮಲ್ ಆಗಿ ನಾವು ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಡನ್ನು 1,000 ರೂಪಾಯಿಂದ 1,500 ರೇಂಜಲ್ಲಿ ಪರ್ಚೇಸ್ ಮಾಡ್ತೀವಿ. ಆ ಬೆಲೆಗೆ ಬೋಟ್ ಅಥವಾ ನಾಯ್ಸ್ ಬ್ರ್ಯಾಂಡಿಂದು ಸಿಕ್ಬಿಡುತ್ತೆ, ಒಳ್ಳೆ ಇಯರ್ಬಡ್ಸ್ಗಳೇ ಸಿಗ್ತವೆ. ನನ್ನ ಮುಂದೆ ಇವತ್ತು ಬರೀ 285 ರೂಪಾಯಿ ರೇಂಜಲ್ಲಿ ನಾನು ಪರ್ಚೇಸ್ ಮಾಡಿರುವಂಥ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು ಬರೀ 280 ರೂಪಾಯಿ. ಇದೇ ಇಯರ್ಬಡ್ಸನ್ನು ಮೀಶೋದಲ್ಲಿ ಬೇಕಾದ್ರೆ ನೀವು 250 ರೂಪಾಯಿಗೂ ಆರ್ಡರ್ ಮಾಡ್ಬೋದು, ಬಟ್ ಎಕ್ಸ್ಟ್ರಾ ಡೆಲಿವರಿ ಚಾರ್ಜನ್ನು ನೀವು ಕೊಡಬೇಕಾಗುತ್ತೆ. ಮೀಶೋದಲ್ಲಂತೂ 210-200 ರೂಪಾಯಿಗೂ ಕೂಡ ಟ್ರೂ ವೈರ್ಲೆಸ್ ಇಯರ್ಬಡ್ಗಳಿದಾವೆ, ಆಯಿತಾ. ಸೊ ನಾನಿವತ್ತು ಇದನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ಒಂದು ಡಿಯೋಡ್ ಆ್ಯಪ್ ಅಂತ ಒಂದು ವೆಬ್ಸೈಟು, ಅದರಿಂದ ಆರ್ಡ್ರ್ ಮಾಡಿದ್ದು. ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ, ನಿಮಗೆ ಅಮೆಝಾನಲ್ಲೂ ಕೂಡ ಇದೆ. ಅಮೆಝಾನಲ್ಲಿ 350 ರೂಪಾಯಿ ಇದೆ ಇದಕ್ಕೆ, ಆಯಿತಾ. ಫ್ಲಿಪ್ಕಾರ್ಟ್ನಲ್ಲೂ ಮೋಸ್ಟ್ಲಿ 450 ರೂಪಾಯಿ ಇರ್ಬೋದು. ಒಂದೊಂದು ಕಡೆ ಒಂದೊಂದು, ಕೆಲವು ಜನ ಇದನ್ನು 700-800 ರೂಪಾಯಿಗೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ನಾನು ಇದನ್ನು ಬರೀ 285 ರೂಪಾಯಿ 80 ರೂಪಾಯಿಗೂ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಬ್ಲೂಟೂತ್ ವರ್ಷನ್ 5.3 ಅಂತ ಬರೆದಿದೆ. ನಾನು ಅವ್ರ ವೆಬ್ಸೈಟನ್ನು ನೋಡಿದ್ರೆ ಒಂದೊಂದರಲ್ಲಿ ಒಂದೊಂದಿದೆ. ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಬ್ಲೂಟೂತ್ 5.1 ಅಂತ ಕೊಟ್ಟಿದ್ದಾರೆ. ಈ ಡಿಯೋಡ್ ಆ್ಯಪಲ್ಲಿ ಹೆಡ್ಡಿಂಗಲ್ಲಿ ಬ್ಲೂಟೂತ್ 5.3 ಅಂತ ಇದೆ, ಡಿಸ್ಕ್ರಿಪ್ಷನಲ್ಲಿ 5.0 ಅಂತ ಇದೆ. ಇದರೊಳಗಡೆ ಇರುವಂಥ ಯೂಸರ್ ಮ್ಯಾನ್ಯುವಲ್ ನೋಡಿದೆ. ಈ ಬಾಕ್ಸ್ ಮೇಲೆ ಈ ವರ್ಷನ್ 5.3 ಅಂತ ಇದೆ. ಇದರೊಳಗಡೆ ಇರುವಂಥ ಯೂಸರ್ ಮ್ಯಾನ್ಯುವಲ್ ಒಳಗಡೆ ಬ್ಲೂಟೂತ್ 5.1 ಅಂತ ಇದೆ. ಒಂದೊಂದು ಕಡೆ ಒಂದೊಂದಿದೆ, ಆಯಿತಾ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಇದ್ರ ಒಳಗಡೆ ನೋಡ್ತಾ ಇದ್ದೀರಾ ಕೇಸ್ ಸಿಗ್ತಾ ಇದೆ. ಸಾಲಿಡ್ ಕೇಸು, ತುಂಬ ದಪ್ಪ ದೊಡ್ಡದಾಗಿದೆ. ಬಡ್ಸನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೋಡ್ತಾ ಒಂದು ಒಳ್ಳೆ ಕ್ವಾಲಿಟಿಯ ಬಡ್ಸ್ ಇದೆ. ಈ ಪ್ರೈಸ್ ರೇಂಜಿಗೆ ನಂಬೋಕ್ಕೆ ಸಾಧ್ಯ ಇಲ್ಲ, ಈ ಪ್ರೈಸ್ ರೇಂಜಿಗೆ ಈ ಲೆವೆಲ್ ಬಿಲ್ಡನ್ನು ಕೊಡ್ತಾರೆ ಅಂತ. ಮತ್ತು ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ. ವಾರಂಟಿ ಅಂತೂ ಸಿಗೋಲ್ಲ, ವಾರಂಟಿ ಸಿಗುತ್ತೆ ಅಂತ ಅಂದ್ಕೊಳ್ಳಬೇಡಿ. ಜೊತೆಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ಗಳು ಮತ್ತು USB Type-C, ಆಯಿತಾ. ಹೌದು, USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನಮಗೆ ಎಷ್ಟೋ ಸಲ ಈ 1,000 ರೂಪಾಯಿ ರೇಂಜಲ್ಲೂ ಕೂಡ ಕೆಲವೊಂದು ಬ್ರ್ಯಾಂಡ್ಗಳು USB Type-Cಯನ್ನು ಕೊಡಲ್ಲ. ಇವ್ರು ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು. ಇದರಲ್ಲಿ 2 ಪೋರ್ಟ್ ಇದೆ, ಆಯಿತಾ. ಒಂದು USB Type-C ಪೋರ್ಟು ಮತ್ತು ಇನ್ನೊಂದು USB Type-A ಪೋರ್ಟ್, ಆಯಿತಾ. ಈ Type-A ಪೋರ್ಟಿಂದ ನಾವು ಬೇಕಾದ್ರೆ ನಮ್ಮ ಫೋನ್ನ ಕೂಡ ಚಾರ್ಜ್ ಮಾಡ್ಬೋದು. ಒಂಥರ ಈ ಬಡ್ಸ್ ಪವರ್ ಬ್ಯಾಂಕ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೊ ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ನೋಡಿ, ಚಾರ್ಜ್ ಆಗ್ತಾಯಿದೆ ಆ್ಯಕ್ಚುಲಿ ಈಗ ಆನ್ ಮಾಡಿದ್ರೆ. ಬಟ್ ಇದು ಬರೀ 2,000 mAh ಕೆಪಾಸಿಟಿ ನಂಗೆ ಅನ್ನಿಸ್ದಂಗೆ. ಎಲ್ಲೂ ಕ್ಲಾರಿಟಿ ಇಲ್ಲ ಎಷ್ಟು ಕೆಪಾಸಿಟಿ ಅಂತ. ಒಂದು ವೆಬ್ಸೈಟಲ್ಲಿ 2,000 mAh ಕೆಪಾಸಿಟಿ ಅಂತ ಇದೆ, ಇನ್ನೂ ಕೆಲವೊಂದು ವೆಬ್ಸೈಟ್ಗಳಲ್ಲಿ 3,500 mAh ಕೆಪಾಸಿಟಿ ಅಂತ ಇದೆ. ದೇವ್ರಿಗೆ ಗೊತ್ತು ಎಷ್ಟು ಎಕ್ಸಾಕ್ಟ್ಲಿ ಅಂತ. ಒಟ್ಟಿಗೆ ಫೋನ್ ಅಂತೂ ಚಾರ್ಜ್ ಆಗುತ್ತೆ, ಇದರಿಂದ ಪವರ್ ಬ್ಯಾಂಕ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಮತ್ತು ಈ ಬಡ್ಸ್ಗಳನ್ನು ನಾವು ಈ ಕೇಸ್ಗೆ ಹಾಕಿದ್ರೆ ಇಲ್ಲೇ ಈ ಡಾಕ್ನ ಮುಖಾಂತರ ಚಾರ್ಜ್ ಆಗುತ್ತೆ. ಈ ಡಾಕು ಸ್ವಲ್ಪನೂ ಆ್ಯಕ್ಯುರೇಟ್ ಇಲ್ಲ ನೋಡಿ. ಲೆಫ್ಟ್ ಸೈಡ್ ಕರೆಕ್ಟಾಗಿ ಕೂತಿದೆ, ಈ ಬಲಗಡೆ ಇರುವಂಥ ನೋಡಿ ಇಟ್ಟರದು ಇಲ್ಲಿ ಚಾರ್ಜಿಂಗ್ ಬರಬೇಕು, ಚಾರ್ಜ್ ಆಗ್ತಾಯಿದೆ ಅಂತ. ಬಟ್ ಆಗ್ತಿಲ್ಲ. ಕೆಲವೊಂದು ನೀವು ತಗೊಂಡಿದ್ದು ಎಲ್ಲ ಹಿಂಗೆ ಆಗುತ್ತೆ ಅಂತ ಅನ್ನಲ್ಲ. ನನಗೆ ಬಂದಿರುವಂಥ ಪೀಸು ಸರಿಯಾಗಿ ಚಾರ್ಜ್ ಆಗ್ತಿಲ್ಲ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಗುತ್ತೆ. ಮತ್ತು ಮ್ಯಾಗ್ನೆಟಿಕ್ ಡಾಕ್ ಕೂಡ ಕೆಳದಾಗಿದೆ. ಹಿಂಗಂದರೆ ದಬುಕ್ಕಂದರೆ ಕೆಳಗೆ ಬಿದ್ದೋಗುತ್ತೆ. ಯೂಶ್ವಲಿ ನೋಡಿ ನಾವು ಹೆಡ್ಫೋನ್ಗಳು ಪರ್ಚೇಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು ತುಂಬ ಪವರ್ಫುಲ್, ಹಿಂಗಂದ್ರೂ ಕೂಡ ಕೆಳಗೆ ಬಿದ್ದೋಗಲ್ಲ, ಆಯಿತಾ. ಬಟ್ ಇದು ನೋಡಿ 2 ಕೆಳಗೆ ಕೈಗೆ ಬಂತು. ಸೊ ಪವರ್ಫುಲ್ ಆಗಿರುವಂಥ ಮ್ಯಾಗ್ನೆಟ್ ಇಲ್ಲ ಮತ್ತು ಸರಿಯಾಗಿ ಚಾರ್ಜ್ ಕೂಡ ಆಗೋದಿಲ್ಲ, ಆಯಿತಾ. ಇನ್ನೊಂದು ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ ಈ ಕೇಸಲ್ಲಿ ನಿಮಗೆ ಡಿಸ್ಪ್ಲೇ ಕೂಡ ಇದೆ, ಆಯಿತಾ. ಡಿಸ್ಪ್ಲೇ ಅಂತ ಅಂದರೆ ಈ ಲೆಫ್ಟ್ ಇಯರ್ಬಡ್ಡು ರೈಟ್ ಇಯರ್ಬಡ್ ಚಾರ್ಜ್ ಆಗ್ತಾಯಿದೆ ನೋಡಿ. ಪ್ರೆಸ್ ಮಾಡ್ಕೊಂಡಿದ್ದೀನಿ, 2 ತೋರಿಸ್ತಾ ಇದೆ, ಚಾರ್ಜ್ ಆಗ್ತದೆ ಅಂತ ತೋರಿಸ್ತಾ ಇದೆ. ಮತ್ತು ಈ ಕೇಸಲ್ಲಿ ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದೆ 50. ನನಗೆ ಈಗ ನಾನು ವೀಡಿಯೋ ಮಾಡ್ಬೇಕಾದ್ರೆ ಇಲ್ಲಿ 52 ಅಂತ ತೋರಿಸ್ತಾ ಇದೆ. ಸೊ ಬೀರೋಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಕೇಸಲ್ಲಿ ಎಷ್ಟು ಚಾರ್ಜ್ ಇದೆ ಅಂತಲೂ ಕೂಡ ನಮ್ಗೆ ಇದ್ರಲ್ಲಿ ತೋರಿಸುತ್ತೆ. ಈ ಒಂದು ಫೀಚರ್ ನಂಗೆ ಅನ್ನಿಸ್ದಂಗೆ ಮೆಜಾರಿಟಿ ನೀವು 1,500-2,000 ರೂಪಾಯಿ ತೊಗೋತೀವಲ್ಲ ನಾವು, ಅದರಲ್ಲೂ ಕೂಡ ಈ ಥರ ಎಲ್ಲ ಫೀಚರ್ ಕೊಟ್ಟಿರಲ್ಲ ಅವರು, ಆಯಿತಾ. ಈ ಥರ ಡಿಸ್ಪ್ಲೇ ಎಲ್ಲ ಮೆಜಾರಿಟಿ ಬ್ರ್ಯಾಂಡ್ಗಳು ಕೊಡಲ್ಲ, ಆಯಿತಾ. ಇವ್ರು ಅದು ಹೆಂಗೆ ಈ ಬರೀ 250 ರೂಪಾಯಿ 280 ರೂಪಾಯಿ ರೇಂಜಲ್ಲಿ ಅದು ಹೆಂಗೆ ಈ ಫೀಚರ್ನೆಲ್ಲ ಕೊಡ್ತೀರ ಅಂತ ದೇವ್ರನೇ ಗೊತ್ತಿಲ್ಲ. ಮತ್ತು ಈ ಬಡ್ಸ್ಗಳಲ್ಲೂ ಕೂಡ ನಿಮಗೆ LED ಇದೆ, ಆಯಿತಾ. RGB LED ಸುತ್ತನೂ, ಈ ಬಡ್ಸ್ ಸುತ್ತನೂ ರೆಡ್ಡು ಬ್ಲೂ ಕಲರ್ LED ರನ್ ಆಗುತ್ತೆ. ಮತ್ತು ನಾನು ಚೆಕ್ ಮಾಡ್ದಂಗೆ ಇದರಲ್ಲಿ ಯಾವುದೇ ಟಚ್ ಸೆನ್ಸಿಟಿವ್ ಬಟನ್ ಇದೆ, ಬಟ್ ಸ್ವಲ್ಪನೂ ಕರೆಕ್ಟಾಗಿ ಕೆಲಸವನ್ನು ಮಾಡಲ್ಲ, ಆಯಿತಾ. ಟಚ್ ಏರಿಯಾ ಇದೆ, ಬಟ್ ಕೆಲಸವನ್ನು ಮಾಡೋದಿಲ್ಲ. ಬಿಲ್ಡ್ ಕ್ವಾಲಿಟಿ ಮಾತ್ರ ಈ ಬಡ್ಸಿಂದು ಯಾರನ್ನ ನೋಡಿದವರು
ಪಕ್ಕ ಏನೊಂದು 1,000 1,500 ರೇಂಜಿನ ಬಡ್ಸ ಅಂತ ಅಂತಾರೆ. ಯಾರು ಕೂಡ 280 250 ರೂಪಾಯಿನ ಬಡ್ಸ್ ಅಂತ ಅನ್ನಲ್ಲ. ಅಷ್ಟು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥದ್ದು. ಎಷ್ಟೋ ಒಂದು 1,000 ರೂಪಾಯಿ ರೇಂಜಲ್ಲಿ ತೊಗೊಂಡ್ರು ಕೂಡ ಈ ಲೆವೆಲ್ ಬಿಲ್ಡ್ ನಿಮಗೆ ಸಿಗಲ್ವೇನೋ, ಆ ರೀತಿ ಕೊಟ್ಟಿದ್ದಾರೆ ಮಾತ್ರ. ಸೊ ಬೆಂಕಿ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆಯಿತಾ, ಕಡಿಮೆ ದುಡ್ಡಿದಂತ ನಿಜ ಅನಿಸೋದೇ ಇಲ್ಲ. ನಂತರ ಇದನ್ನು ನಾವು ನಮ್ಮ ಸ್ಮಾರ್ಟ್ಫೋನಿಗೆ ಪೇರ್ ಮಾಡ್ಬೋದು. ಆಬ್ವಿಯಸ್ಲಿ ಅಪ್ಲಿಕೇಶನ್ ಸಪೋರ್ಟ್ ಎಲ್ಲ ಏನೂ ಇಲ್ಲ. ಬ್ಲೂಟೂತ್ ವರ್ಷನ್ ಯಾವುದೇ ಅಂತ ಅನ್ನೋದು ವಿವರಣೆ ಗೊತ್ತಿಲ್ಲ. ಬಟ್ ನಾನು ಕ್ಲಾರಿಟಿಯನ್ನು ಚೆಕ್ ಮಾಡ್ದಂಗೆ ಈ ಪ್ರೈಸ್ ರೇಂಜಿಗೆ ಬರೀ 250 250ರಿಂದ 280 ರೂಪಾಯಿ ರೇಂಜಿಂದು ಹೆಡ್ಫೋನ್ ಅಂತ ನಿಜ ಅನಿಸಲ್ಲ. ಕ್ಲಾರಿಟಿ ಅಷ್ಟು ಚೆನ್ನಾಗಿದೆ. ಅಂದರೆ ನಾನು ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ತಾಯಿದ್ದೀನಿ ಆಯಿತಾ. ಬರೀ 280 ರೂಪಾಯಿಗೆ ಈ ಲೆವೆಲ್ ಕ್ಲಾರಿಟಿಯನ್ನು ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಟ್ಟದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದ್ಕೊಂಡಿದ್ದಕ್ಕಿಂತ 1000 ಟೈಮ್ ಬೆಟರ್ ಇದೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಇವರು. ಬರೀ 250 ರೂಪಾಯಿ ಈ ಲೆವೆಲ್ ಕ್ಲಾರಿಟಿ ಹೆಂಗೆ ಕೊಡ್ತಾರೆ? ನಾನು ಮುಂಚೆ ಈಗ ಒಂದು 2-3 ವರ್ಷ ಮುಂಚೆ ಚೆಕ್ ಮಾಡಿದಾಗ ಈ ಪ್ರೈಸಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಅಷ್ಟು. ಬಟ್ ಈ ಲೆವೆಲ್ ಕ್ಲಾರಿಟಿ ನನಗೆ ಯಾವುದೂ ಕೊಟ್ಟಿರಲಿಲ್ಲ. ಅಪ್ಪ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ. ಹಂಗಂತ ಬೆಸ್ಟ್ ಅಂತ ಅನ್ನಲ್ಲ, ತಗೊಳ್ಳಿ ಸಕ್ಕತ್ತಾಗಿ ತೊಗೊಳ್ಳಿ ಅಂತ ಅನ್ನಲ್ಲ ಆಯಿತಾ. ನಾನು ತಗೊಳ್ಳಿ ಅಂತ ದೇವ್ರಾಣೆ ಸಜೆಸ್ಟ್ ಮಾಡಲ್ಲ. ಬಟ್ ಕ್ಲಾರಿಟಿ ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಎರಡೂ ಕೂಡ ಕರೆಕ್ಟಾಗಿ ಕೆಲಸವನ್ನು ಮಾಡ್ತಾಯಿದೆ. ಕ್ರಿಸ್ಪಾಗಿದೆ ತುಂಬ ಆಯಿತು. ಇದು ಹೆಂಗೆ ಅಂತ ಗೊತ್ತಿಲ್ಲ, ವೋಕಲ್ಲು ಕ್ರಿಸ್ಪಾಗಿದೆ ಮತ್ತು ಮ್ಯೂಸಿಕ್ಕು ಮತ್ತು ಎರಡೂ ಕೂಡ ಫುಲ್ ಮಿಕ್ಸಪ್ ಆಗಿಬಿಡುತ್ತೆ. ಬಟ್ ಕ್ಲಾರಿಟಿ ಈ ಬೆಲೆಗೆ ಚಿಂದಿ ಅಂತ ಅನ್ನಿಸ್ತು. ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಇದ್ರ ಬಗ್ಗೆ. ಬಟ್ ನಾನು ನಿಮಗೆ ತೊಗೊಳ್ಳಿ ಅಂತ ಅನ್ನಲ್ಲ, ಯಾವಾಗ ಬೇಕಾದರೂ ಹಾಳಾಗ್ಬೋದು. ಈ ಬಾಕ್ಸ್ ಮೇಲೆಲ್ಲ ಒಂದು ತಿಂಗಳು ವಾರಂಟಿ ಆಯಿತಾ, ಅದು ಅಮೆಝಾನಲ್ಲಿ ನೋಡಿದೆ, 1 ತಿಂಗಳು ವಾರಂಟಿ ಸಿಗುತ್ತೆ ಅಷ್ಟೇ ನಿಮಗೆ. ಯಾವಾಗ ಹೋದ್ರೂ ನೀವೇನು ಕೇಳೋಕ್ಕಾಗಲ್ಲ. ಇವತ್ತು ನೀನು ತೊಗೊಂಡು ನಾಳೆ ಹೊಗೆ ಹಾಕ್ಕೊಂಡ್ರು ಹಾಕೊಬೋದು. ಹೇಳಿದ್ನಲ್ಲ ಇಲ್ಲಿ ಕೇಸಲ್ಲಿ ಇದೇ ಕರೆಕ್ಟಾಗಿ ಕೂರ್ತಾನೆ ಇಲ್ಲ, ಬಡ್ಸೇ ಕರೆಕ್ಟಾಗಿ ಕೂರ್ತಿಲ್ಲ ಅಂತ, ಚಾರ್ಜೇ ಆಗ್ತಿಲ್ಲ. ಇದು ನಾನು ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡು ಚಾರ್ಜ್ ಮಾಡಬೇಕು. ಕೇಸ್ ಹಿಂಗೆ ಹಾಕೋದ್ರೂ ಕೂಡ ಚಾರ್ಜ್ ಆಗೋಲ್ಲ. ನಾನು ಹಿಂಗೆ ಇದ್ರ ಮೇಲೆ ಏನಾರು ಇಟ್ಬಿಟ್ಟು ನಾನು ಆಮೇಲೆ ಹಿಂಗೆ ಹಾಕಿದ್ರೆ ಪ್ರೆಸ್ ಮಾಡಿ ಇಟ್ಕೊಳ್ಳೋ ಥರ ಮಾಡಿದ್ರೆ ಚಾರ್ಜ್ ಆಗುತ್ತೆ ಆ ಥರ. ಮತ್ತು ಆಗಲೇ ಹೇಳ್ದಂಗೆ ಟಚ್ ಸೆನ್ಸಿಟಿವ್ ಬಟನ್ಸು ಸ್ವಲ್ಪನೂ ಆ್ಯಕ್ಯುರೇಟ್ ಇಲ್ಲ. ಕೆಲವೊಂದು ಸಲ ಪ್ಲೇ ಆಗುತ್ತೆ, ಕೆಲವೊಂದು ಸಲ ಪಾಸ್ ಆಗುತ್ತೆ. ಯಾವಾಗ ಆಗುತ್ತೆ ಯಾವಾಗ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರಂತೂ ನಿಮಗೆ ಅಸಿಸ್ಟೆಂಟು ಕ್ಲಿಯರಾಗಿ ಓಪನ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ವರ್ಕ್ ಆಗ್ತದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ ಆಯಿತಾ. ಬಟ್ ಪ್ಲೇ ಪಾಸು ಕ್ಲಿಯರಾಗಿ ವರ್ಕ್ ಆಗುತ್ತೆ. ಕೆಲವೊಂದು ಟೈಮ್ ಆಗುತ್ತೆ, ಕೆಲವೊಂದು ಟೈಮ್ ಆಗಲ್ಲ. ಸೊ ಅಷ್ಟೊಂದು ಸೆನ್ಸಿಟಿವ್ ಇದೆ ಅಂತ ಅನ್ನೋದಿಲ್ಲ. ಅದಿನ್ನೊಂದು ಕಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂದ್ರೆ ಇದ್ರ ಬಗ್ಗೆನೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ. ಇವ್ರು ಹೇಳ್ತಾರೆ ನನ್ನ ಮೆಜಾರಿಟಿ ವೆಬ್ಸೈಟ್ ನೋಡಿದಂಗೆಲ್ಲ ಒಂದು 5 ಅವರ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಇದೆ. 5 ಅವರ್ ಬಂತು ಅಂದರೆ ಬೆಂಕಿ. ಬಟ್ ನನಗೆ ಗೊತ್ತಿಲ್ಲ, ಅಷ್ಟೊಂದೆಲ್ಲ ಟೆಸ್ಟ್ ಮಾಡಿಲ್ಲ ನಾನು. 5 ಅವರ್ ಬರೋ ಡೌಟು. 3 ಅವರ್ ಗೊತ್ತಿಲ್ಲ ನನಗೆ ಆಯಿತಾ. ಅಷ್ಟೊಂದು ಬಂತು ಅಂದರೆ 3 ಅವರ್ ಬಂತು ಅಂದರೂ ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ವರ್ತಿಟ್ಟೇನೆ. ಒಟ್ಟಿಗೆ ಈ ಬೆಲೆಗೆ ಅದು ಹೆಂಗೆ ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಕ್ಲಾರಿಟಿಯನ್ನು ನೀಡುವಂಥ ಬಡ್ಸನ್ನು ಸೇಲ್ ಮಾಡ್ತಾಯಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಬೆಲೆ ನೋಡಿಕೊಂಡು ಜಡ್ಜ್ ಮಾಡಿದ್ದೀನಿ. ಬಟ್ ದಯವಿಟ್ಟು ಇದನ್ನು ಯಾರೋ ತೊಗೊಂಬಿಡಿ ಅಂತೀನಿ ಆಯಿತಾ. ಬಟ್ ಸ್ಟಿಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನಿಮ್ಮ ಇಷ್ಟ. ಒಟ್ಟಿಗೆ ಯಾವಾಗ ಬೇಕಾದ್ರೂ ಹೋಗಿ ಹಾಕೊಬೋದು, ಗ್ಯಾರಂಟಿ ಕೊಡೋಲ್ಲ. ಸೊ ಆ ರೀತಿ. ಸೊ ಅಮೆಝಾನಲ್ಲಿ 350 ಇದೆ, ಅದರಲ್ಲಿ ಬೇಕಾದ್ರೆ ಫ್ರೀ ಡೆಲಿವರಿ ಸಿಗುತ್ತೆ ನಿಮ್ಗೆ. ಅದರಲ್ಲಿ ಪರ್ಚೇಸ್ ಮಾಡೋರು ಅದರಿಂದನೇ ಮಾಡಬಹುದು. ಸೊ ಇದಿಷ್ಟು ಈ ಒಂದು ಬಡ್ಸ್ನ ಬಗ್ಗೆ. ನಂಗೆ ಅನ್ನಿಸ್ದಂಗೆ ಇನ್ನೂ ಫ್ಯೂಚರ್ನಲ್ಲಿ ಇದರ ಬಡ್ಸ್ ವ್ಯಾಲ್ಯೂ ಎಲ್ಲ ಇನ್ನೂ ಕಡಿಮೆ ಆಗ್ತಾ ಬರುತ್ತಾ ಅಂತ. ಈಗ ಒಳ್ಳೊಳ್ಳೆ ಬ್ರ್ಯಾಂಡ್ಗಳೆಲ್ಲ ನೋಡಿ, ಮುಂಚೆ ಎಲ್ಲ 2,500-3,000 ರೂಪಾಯಿ ಇತ್ತಲ್ವ, ಅವೆಲ್ಲ ಈಗ 1,000 ರೂಪಾಯಿಗೆ ಸಿಗ್ತವೆ. ಕೆಲವೊಂದು ಸಲ ಆಫರ್ ಟೈಮಲ್ಲಿ 700-800 ರೂಪಾಯಿಗೂ ಸಿಗ್ತವೆ. ನೆಕ್ಸ್ಟು ಬೆಲೆನೇ ಇಲ್ದಂಗೆ ಆಗ್ಬಿಡುತ್ತೆ ನಂಗೆ ಅನ್ನಿಸ್ತಂಗೆ. 100-150 ರೂಪಾಯಿಗೆಲ್ಲ ಸಿಗೋ ಕಾಲ ಜಾಸ್ತಿ ದೂರ ಇಲ್ಲ ಅಂತ ಕಾಣುತ್ತೆ. ಸೊ ಇದಿಷ್ಟು ಈ ಒಂದು ಬಡ್ಸ್ನ ಬಗ್ಗೆ. ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ಟೆಕ್ ಆ್ಯಂಡ್ ಕೇರ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.